ರಾವಣ ಹುಟ್ಟಿದ ಸ್ಥಳ ಯಾವುದು ಅಂತ ಗೊತ್ತಾ? ಗುಡ್ ಮಾರ್ನಿಂಗ್ ಎಲ್ಲ ಒಳ್ಳೆ ಮನಸ್ಸುಗಳಿಗೆ. ವೆಲ್ಕಮ್ ಟು ಡೈಲಿ ವ್ಲಾಗ್ ಡೇ 30. ಸೊ ನಾನು ನಿಮಗೆ ಇವತ್ತು ಡೈಲಿ ರೋಟೀನ್ ಜೊತೆ ಒಂದು ಮೆಸೇಜ್ ಕನ್ವೆ ಮಾಡಬೇಕು ಅಂತ ಇದ್ದೀನಿ. ಅದು ಏನಪ್ಪ ಅಂತಂದರೆ, ನಿಮ್ಗೊಂದು ವಿಷಯ ಗೊತ್ತಾ? 25 ವರ್ಷದಿಂದ ಅಯೋಧ್ಯದಲ್ಲಿ ಭಯೋತ್ಪಾದಕರು 4 ಬಾಂಬ್ ಬಿಟ್ಟಿದ್ರಂತೆ. ಪೊಲೀಸರು ಹೆಂಗೋ ಮಾಡಿ 3 ಬಾಂಬ್ನ ಹುಡುಕ್ಬಿಟ್ಟು ಅದನ್ನು ಡಿಫ್ಯೂಸ್ ಮಾಡಿದ್ರಂತೆ. ಅವಾಗ ಅಲ್ಲೇ ಒಬ್ಬ ಭಯೋತ್ಪಾದಕನ ಹಿಡಿದು ಕೇಳಿದಾಗ ಅವನು ಹೇಳಿದಂತೆ ಇನ್ನೂ ಒಂದು ಬಾಂಬ್ ಇದೆ, ಅದು ಹನುಮಾನ್ ಗಡಿಯಲ್ಲಿದೆ ಅಂತ ಹೇಳಿದ್ರಂತೆ. ಟೈಮ್ ಬೇರೆ ಕಡಿಮೆ ಇದ್ದಿದ್ದರಿಂದ ಪೊಲೀಸವರು ಎಲ್ಲರೂ ಎದ್ರುಕೊಂಡು ಹನುಮಾನ್ ಗಡಿ ಹತ್ರ ಓಡೋದ್ರಂತೆ. ಅಲ್ಲಿ ನೋಡಿದ್ರೆ ಒಂದು ಮಂಗ ಅಂದರೆ ಕೋತಿ ಬಾಂಬ್ನ ತಂತಿ ಹಿಡ್ಕೊಂಡು ಕಚ್ತಾ ಕೂತಿತ್ತಂತೆ. ಸೊ ಆ ಕೋತಿ ಬಾಂಬ್ ಬ್ಲಾಸ್ಟ್ ಆಗೋದನ್ನು ತಪ್ಪಿಸ್ತಂತೆ. ಸೊ ಎಲ್ಲರೂ ಶಾಕ್ ಆದ್ರಂತೆ. ಯಾಕಂದರೆ ಆ ಬಾಂಬ್ನ ಪರಿಶೀಲನೆ ಮಾಡಿದಾಗ ಗೊತ್ತಾಗಿದ್ದೇನೆಂದರೆ ಇನ್ನು ಓನ್ಲಿ 3 ಸೆಕೆಂಡ್ಸ್ ಅಷ್ಟೇ ಇತ್ತಂತೆ ಬಾಂಬ್ ಬ್ಲಾಸ್ಟ್ ಆಗೋಕ್ಕೆ. ಸೊ ಎಲ್ಲರೂ ಅಚ್ಚರಿಗೊಂಡ್ರಂತೆ. ಆಮೇಲೆ ಅದೇ ಕೋತಿ ದೇವಸ್ಥಾನದ ಕಲಶದ ಮೇಲೆ ಹೋಗಿ ಕುತ್ಕೊಂತಂತೆ. ಅವಾಗ ಎಲ್ಲರೂ ಅಂದ್ಕೊಂಡ್ರಂತೆ ಆ ದೇವ್ರು ಯಾವ ರೂಪದಲ್ಲಾದರೂ ಬರ್ಬೋದಲ್ವಾ ಅಂತ. ಯಾಕಂದರೆ ಆ ಪ್ಲೇಸ್ ಯಾವುದು ಅಂತಂದರೆ ಶ್ರೀರಾಮ ಹನುಮಾನಿಗೆ ನೀನು ಇಲ್ಲೇ ಇರು ಅಂತ ಹೇಳ್ಬಿಟ್ಟು ಹೋಗಿದ್ದ ಸ್ಥಳ ಅಂತೆ. ಸೊ ಲೈಫ್ ಹೆಂಗೆ ಅಲ್ವಾ, ಅದಕ್ಕೋಸ್ಕರ ಆದಷ್ಟು ಎಲ್ಲರಿಗೂ ಒಳ್ಳೇದೇ ಮಾಡಿರಿ, ಯಾರಿಗೂ ನೋವು ಉಂಟು ಮಾಡೋದು ಬೇಡ, ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ. ಯಾಕಂದರೆ ದೇವ್ರು ಯಾವ ರೂಪದಲ್ಲಾದರೂ ಬರ್ಬೋದು, ನಮ್ಮನ್ನ ಕಾಪಾಡ್ಬೋದು. ಕೇಳೋಕ್ಕೆ ಸ್ಟ್ರೇಂಜ್ ಅನಿಸ್ಬೋದು, ಇದು ನಿಜಾನಾ ಅಂತ ಕೂಡ ಅನಿಸ್ಬೋದು, ಕೆಲವೊಮ್ಮೆ ಕೋಇನ್ಸಿಡೆಂಟ್ ಕೂಡ ಅಂತ ಅನ್ನಿಸ್ಬೋದು. ಯಾವುದೋ ಕೋತಿ ಬಂದು ಕುತ್ಕೊಂಡು ತಿಂದು ಕಚ್ಚಿ ಬಾಂಬ್ನ ಬ್ಲಾಸ್ಟ್ ಮಾಡೋದ್ರಿಂದ ಡಿಫ್ಯೂಸ್ ಮಾಡ್ತೇನೋ ಅಂತ. ಬಟ್ ಗೊತ್ತಿಲ್ಲ, ದೇವ್ರನ್ನ ನಂಬೋರು ಇದನ್ನು ನಂಬ್ತಾರೆ. ರಾಮಾಯಣ ಅಂತಂದರೆ ರಾಮ, ಸೀತೆ, ಲಕ್ಷ್ಮಣ, ರಾವಣ ಎಲ್ಲಾದರೂ ಕೂಡಿ ರಾಮಾಯಣ ಆಗಿದೆ. ಸೊ ಆಲ್ಮೋಸ್ಟ್ ಎಲ್ಲರೂ ಎಲ್ಲ ಕಡೆ ರಾಮನ ಬಗ್ಗೆ ಕೇಳೇ ಇರ್ತೀರ. ಬಟ್ ರಾವಣ ಎಲ್ಲಿ ಹುಟ್ಟಿದ್ದು ಅಂತ ನಿಮಗೆ ಗೊತ್ತಾ? ಎಲ್ಲರೂ ನಾವು ಅಂದ್ಕೊಂಡಿರೋದು ಲಂಕಾದಲ್ಲಿ ಅಂತ. ಬಟ್ ರಾವಣ ಹುಟ್ಟಿದ ಪ್ಲೇಸ್ ಯಾವುದು ಅಂತಂದರೆ ನೋಯ್ಡಾ. ಸೊ ಹನುಮಾನ್ ಭಕ್ತರು ಯಾರ್ಯಾರಿದ್ದೀರಾ, ನಿಮಗೆ ಈ ಮೆಸೇಜ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ನಿಮಗೆ ಹನುಮಾನ್ ಜಿ ಬಗ್ಗೆ ಅಥವಾ ರಾಮಾಯಣದ ಬಗ್ಗೆ ಏನೇನು ವಿಷಯ ಗೊತ್ತಿದೆ ಅಂತ ನಮಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಲವ್ ಯು, ಬಾಯ್.